ಅಮ್ಮೋರೆ ಇದ್ಯಾಕೆ ಬೊಂಬೆ ಹಾಗೆ ನಿಂತ್ಬಿಟ್ರಿ? ಏನಿಲ್ಲ ರಾಜಪ್ಪ, ನೀನು ಅಳಿಯಂದ್ರ ಬಗ್ಗೆ ಹೇಳ್ತಾ ಇದೆಯಲ್ಲ, ಈಗಿನ ಕಾಲದಲ್ಲೂ ಅಷ್ಟು ಒಳ್ಳೆಯವ್ರು ಇರ್ತಾರ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಲ್ವಾ ಮತ್ತೆ ನನಗೂ ಹಾಗೆ ಅನ್ಸೋದು. ಪರರ ವಸ್ತು ಪಾಷಾಣಕ್ ಸಮ ಅನ್ನೋ ಅವ್ರ ಗುಣ ಎಂತವ್ರ ಮನ್ಸನ್ನು ಕರಗಿಸ್ಬಿಡುತ್ತೆ ಅಂತೀನಿ. ಅಲ್ಲ ರಾಜಪ್ಪ, ಅವ್ರ ಬಗ್ಗೆ ಇಷ್ಟೆಲ್ಲ ನಿನ್ಗೆ ಹೇಗೆ ಗೊತ್ತಾಯ್ತು? ಅಂದ್ರೆ ಹಣದ ಮೇಲೆ ಆಸೆ ಇಲ್ಲ, ಆಸ್ತಿ ಅಂತಸ್ತ ಮೇಲೆ ವ್ಯಾಮೋಹ ಇಲ್ಲ ಅಂತ ಹೇಳ್ತಿದ್ಯಲ್ಲ, ನೀನ್ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ಅಮ್ಮೋರೆ, ನಮ್ಮ ಒಳಿಯಂದ್ರು ಫ್ರೆಂಡು ಈ ಊರಿಗೆ ಬರ್ತಾ ಇದಾರಂತೆ. ಅವ್ರನ್ನ ಇಲ್ಲಿ ಉಳ್ಸೋದಕ್ಕೆ ಹತ್ರದಲ್ಲಿ ಯಾವ್ದಾದ್ರು ರೂಮ್ ಇದೆಯಾ ರಾಜಪ್ಪ ಅಂತ ನನ್ನನ್ನು ವಿಚಾರಿಸ್ತಾ ಇದ್ರು. ನಾನು ಅಲ್ಲ ಅಳಿಯಂದ್ರೆ, ಇಷ್ಟು ದೊಡ್ಡ ಮನೆ ಇದೆ, ಅವ್ರನ್ನ ಯಾಕೆ ಬೇರೆ ಕಡೆ ಉಳಿಸ್ಬೇಕು, ನಮ್ಮ ಮನೆಗೆ ಕರೀರಿ ಅಂತ ಬಲವಂತ ಮಾಡಿದೆ. ಅದಕ್ಕವರು ನನ್ನ ಫ್ರೆಂಡು ಅಂದಮೇಲೆ ನನ್ನ ಜವಾಬ್ದಾರಿ, ಅವ್ರನ್ನ ಇಲ್ಲಿಗೆ ಕರೆಸಿ ಈ ಮನೆಯವ್ರಿಗೆ ಯಾಕೆ ತೊಂದರೆ ಕೊಡಬೇಕು, ನಾನು ಈ ಮನೇಲಿ ಇರೋದೇ ತೊಂದರೆ ಅನ್ನೋ ತರ ಮಾತಾಡ್ಬಿಟ್ರು ಅಂತೀನಿ. ಫ್ರೆಂಡಾ? ಯಾರು ರಾಜಪ್ಪ? ಯಾವಾಗ ಬರ್ತಾರಂತೆ? ಅದೇನೋ ಗೊತ್ತಿಲ್ಲ ಅಮ್ಮೋರೆ. ಫ್ರೆಂಡ್ ಬರ್ತಾರೆ ಅಂತ ಅಷ್ಟೇ ಹೇಳಿದ್ರು. ಅವ್ರು ಯಾರು ಏನು ಎತ್ತ ಅಂತ ಅವರು ಹೇಳಲಿಲ್ಲ, ನಾನು ಕೇಳಲಿಲ್ಲ. ಅಂತೂ ನಮ್ಮ ಒಳಿಯಂದ್ರು ಮಾತ್ರ ಅಪರಂಜಿ ಅಂತ ವ್ಯಕ್ತಿ. ಅಯ್ಯೋ, ನಾನ್ ನೋಡಿ ಮುತ್ತು ಎಲ್ಲಿ ಹೋದ ಅಂತ ಹುಡ್ಕೊಂಬಂದೆ, ಒಳಿಯಂದ್ರು ಕರೆದ್ರು ಅಂತ ನಿಂತು ಮಾತಾಡ್ತಿದ್ದೆ, ನೀವು ಬಂದ್ರಿ, ಮರ್ತೇ ಬಿಟ್ಟೆ. ನಾನು ಬರ್ತೀನಿ ಅಮ್ಮನವ್ರೆ. ಮುತ್ತು ಇವ್ ನಡವಲ್ಕಣೆ ವಿಚಿತ್ರವಾಗಿದೆಯಲ್ಲ. ಇವನೇನಾದ್ರೂ ವಿಷಯ ಬಿಟ್ಕೊಟ್ಟು ಹಿಡಿಯಕ್ ಟ್ರೈ ಮಾಡ್ತಾ ಇದ್ದಾನ? ಅಂದ್ರೆ ಮೊದಲು ಮನೆಯವ್ರ ನಂಬಿಕೆ ಎಲ್ಲ ಗಳಿಸಿ ಆಮೇಲೆ ಆಸ್ತಿ ಹೊಡೆಯೋ ಪ್ಲಾನ? ಇಲ್ಲ, 100ಕ್ಕೆ 100 ಇವನ್ ದೀಪಕ್ ಆಗಿರಕ್ಕೆ ಸಾಧ್ಯನೇ ಇಲ್ಲ. ದೀಪಕ್ ಆಗಿದ್ದಿದ್ರೆ ಅವ್ನ್ ಸ್ಟ್ರೈಟ್ ಆಗಿ ಬಂದು ನನ್ನ ಹತ್ರ ಮಾತಾಡ್ತಾ ಇದ್ದ. ಅವನಿಗೇನಾದ್ರೂ ದುಡ್ಡು ಹೊಡೆಯೋ ಇಂಟೆನ್ಷನ್ ಇದ್ದಿದ್ರೆ ಅವ್ನ್ ನೇರವಾಗಿ ಬಂದು ನನ್ನ ಹತ್ರನೇ ಡೀಲ್ ಮಾಡ್ಕೋತಾ ಇದ್ದ. ಆದ್ರೆ ಇವನು ಅದ್ಯಾವ್ದು ಮಾಡ್ತಾ ಇಲ್ಲ. ಇವನ್ ಮನ್ಸಲ್ಲಿ ಏನ್ ನಡೀತಾ ಇದೆ? ಇವನ್ ಉದ್ದೇಶನಾದ್ರೂ ಏನು?